ಯೇಸು ಕ್ರಿಸ್ತನ ನಾಮದಲ್ಲಿ ನೀವೆಲ್ಲರನ್ನು ವಂದನೆ ಹೇಳ್ತೀನಿ. ಈ ಸಾಯಂಕಾಲ ವೇಳೆಯಲ್ಲಿ ಒಂದು ಅಧ್ಯಾಯ ಓದ್ಕೊಳ್ಳೋಣ. ದೇವರಿಗೆ ಸ್ತೋತ್ರ. ದೇವರ ವಾಕ್ಯ ಧ್ಯಾನಿಸೋಣ. ಪ್ರತಿಯೊಬ್ಬರ ವಾಕ್ಯ ಗ್ರಹಿಸಿಕೊಳ್ಳಿ. ದೇವರಿಗೆ ಸ್ತೋತ್ರ. ನೀವೆಲ್ಲರೂ ಯೂಟ್ಯೂಬ್ ನೋಡ್ತಾ ಇದ್ದೀರಿ, ನಿಮ್ಗೆ ವಂದನೆ ಹೇಳ್ತೀನಿ. ದೇವರಿಗೆ ಸ್ತೋತ್ರ. ಮತ್ತಾಯ 6:6 ಆದರೆ ನೀನು ಪ್ರಾರ್ಥನೆ ಮಾಡಬೇಕಾದರೆ ನಿನ್ನ ಏಕಾಂತವಾದ ಕೋಣೆ ಒಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿಯೂ ಇರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯೇ ನಿನಗೆ ಫಲ ಕೊಡುವನು. ಆದರೆ ಪ್ರಾರ್ಥನೆ ಮಾಡುವಾಗ ಅಜ್ಞಾನಿಗಳ ಹಾಗೆ ಹೇಳಿದನ್ನೇ ಸುಮ್ಮನೆ ಹೇಳಬೇಡ. ಅವರು ಬಹಳ ಮಾತುಗಳನ್ನಾಡಿದರೆ ತಮ್ಮ ಪ್ರಾರ್ಥನೆಯನ್ನು ದೇವರು ಕೇಳುತ್ತಾನೆಂದು ನೆನೆಸುತ್ತಾರೆ. ಆದುದರಿಂದ ನೀವು ಅವರ ಹಾಗೆ ಆಗಬೇಡಿರಿ. ದೇವರು ನಮ್ಮ ಸ್ತೋತ್ರವಾಗಲಿ. ಈ ಪ್ರಾರ್ಥನೆ ಅಂದರೆ ದೇವ್ರ ವಚನ ಹೇಳ್ತಂದ್ರೆ, ನಾವು ಪ್ರಾರ್ಥನೆ ಮಾಡಬೇಕಾದರೆ ಏಕಾಂತವಾದ ಕೋಣೆ ಒಳಗೆ ಹೋಗಿ ಬಾಗಿಲನ್ನೇ ಮುಚ್ಚಿಕೊಂಡು ಪ್ರಾರ್ಥನೆ ಮಾಡಬೇಕಂತ ದೇವರಿಗೆ ಸ್ತೋತ್ರ. ನಾವು ಅದು ಅಂತರಂಗದ ನಡಿ ಪ್ರಾರ್ಥನೆ ದೇವ್ರು ಕೇಳಿ ನಮಗೆ ಮಾಡ್ತಾರಂತೆ, ಪ್ರತಿಫಲ ಕೊಡ್ತಾರಂತೆ. ದೇವರಿಗೆ ಸ್ತೋತ್ರ. ಅದಕ್ಕಾಗಿ ನಾವು ಅಂತರಂಗದಲ್ಲಿ ಪ್ರಾರ್ಥನೆ ಮಾಡಬೇಕು. ನಾವು ಯಾರಿಗೂ ಕೇಳಿ ಹೋಗಂಗಾಗಲಿ ಕಿರಿಸ್ಕೊಂಡಾಗಲಿ ಪ್ರಾರ್ಥನೆ ಮಾಡೋದಿಲ್ಲ. ನಾವು ಒಳಾಂತರಾತ್ಮದಿಂದ ನಾವು ಮನ ಕುಂದಿದವರಾಗಿ ಪ್ರಾರ್ಥನೆ ಮಾಡುವ ದೇವರು ನಮಗೆ ಪ್ರತಿಫಲ ಕೊಟ್ಟೇ ಕೊಡ್ತಾನಂತೆ. ಅಜ್ಞಾನಿಗಳ ಹಾಗೆ ಸುಮ್ಮನೆ ಪ್ರಾರ್ಥನೆ ಮಾಡಬೇಡ್ರಿ, ಹೇಳಿದನ್ನೇ ಹೇಳಬೇಡ್ರಿ ಅಂತ ಹೇಳಿದ ದೇವರಿಗೆ ಸ್ತೋತ್ರ. ಅವರ ಹಾಗೆ ನೀವು ಆಗಬೇಡ್ರಿ ಅಂತ ಹೇಳಿದ್ದಾರೆ. ಅದಕ್ಕಾಗಿ ನಾವು ಬಾಗಿಲನ್ನು ಮುಚ್ಚಿಕೊಂಡು ಏಕ ಮನಸ್ಸುಳ್ಳವರಾಗಿ ಪ್ರಾರ್ಥನೆ ಮಾಡಬೇಕು. ದೇವರಿಗೆ ಸ್ತೋತ್ರ. ಅವಾಗೆ ನಮ್ಮ ದೇವರು ಪ್ರಾರ್ಥನೆ ಕೇಳಿ ಅದಕ್ಕೆ ಪ್ರತಿಫಲ ನಮಗೆ ಕೊಟ್ಟೇ ಕೊಡ್ತಾರ ನಂಬಿಕೆ ಪ್ರತಿಯೊಬ್ಬರಲ್ಲಿ ಬರಲಿ. ನಾವು ಕೂಡ ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಅನೇಕ ಮಕ್ಕಳು ಇನ್ನೂ ಹೆಚ್ಚಾಗಿ ಪ್ರಾರ್ಥನೆಯಲ್ಲಿ ವಾಕ್ಯದಲ್ಲಿ ಬೆಳಿಬೇಕು. ಅದಕ್ಕೋಸ್ಕರ ನಾವು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಪರಿಶುದ್ಧನೆ 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 ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ. ಕರ್ತನೆ ತಂದೆಯಾದ ದೇವರೇ ನಿನಗೆ ಸ್ತೋತ್ರ. ಒಳ್ಳೆಯದನ್ನೇ ಮಾಡುವಂತ ಸರ್ವಶಕ್ತನಾಗಿದೆ ದೇವ, ನಿನಗೆ ಸ್ತೋತ್ರ. ಈ ಒಳ್ಳೆ ಕುರುಬನು ಕರ್ತನೆ, ಕೊರತೆ ಪಡೆದ ದೇವ, ನಿನಗೆ ಸ್ತೋತ್ರ. ಪ್ರತಿಯೊಂದು ಮಕ್ಕಳು ಕರ್ತನೆ ಈ ವಾಕ್ಯಗಳು ಕರ್ತನೆ ಪ್ರತಿಯೊಬ್ಬರು ಕರ್ತನೆ ಓದುವಂತ ಕರ್ತನೆ ಪ್ರತಿಯೊಂದು ಮಕ್ಕಳು ಅಂತರಂಗದಲ್ಲಿ ಪ್ರಾರ್ಥನೆ ಮಾಡುವಂತೆ ಕರ್ತನೆ ಪ್ರಾರ್ಥನೆ ಕೇಳಿ ಸಫಲ ಮಾಡುವಂತ ದೇವರಾಗಿದೆ, ಪ್ರತಿಫಲ ಕೊಡುವಂತ ದೇವರಾಗಿದೆ ದೇವ, ನಿನಗೆ ಸ್ತೋತ್ರ. ಕರ್ತನೆ ಹೇಳಿದನ್ನೇ ಸುಮ್ಮನೆ ಹೇಳದೆ ಕರ್ತನೆ ಅಂತರಂಗ ನಡೆಯುವಂತ ಪ್ರಾರ್ಥನೆ ನೋಡಿ ಕರ್ತನೆ ಕನಿಕರ ಪಟ್ಟು ಕರ್ತನೆ ಪ್ರತಿಯೊಬ್ಬರ ಜೀವಿತದಲ್ಲಿ ಕರ್ತನೆ ನೀನು ಸಹಾಯ ಮಾಡು ದೇವ, ನಿನಗೆ ಸ್ತೋತ್ರ. ಮನಪೂರ್ವಕವಾಗಿ ಅಪ್ಪ ಆತ್ಮ ಶರೀರ ಪ್ರಾಣದಿಂದ ಒಪ್ಪಿಸಿ ಪ್ರಾರ್ಥನೆ ಮಾಡುವಂತ ಪ್ರತಿಯೊಂದು ಮಕ್ಕಳಿಗೆ ದಿನಗಳಲ್ಲಿ ಮುಟ್ಟು ದೇವ, ಆಶೀರ್ವದಿಸು, ಬಲಪಡಿಸು. ಪ್ರತಿಯೊಂದು ಮಕ್ಕಳಿಗೆ ಪ್ರತಿಯೊಂದು ಕುಟುಂಬದಲ್ಲಿ ಕರ್ತನೆ ಶಾಂತಿ ಸಮಾಧಾನ ಪ್ರಾರ್ಥನೆಯಿಂದ ಕರ್ತನೆ ಶಾಂತಿ ಸಮಾಧಾನ ಕೊಡು ದಯಪಾಲಿಸು. ಇಡೀ ಪ್ರಪಂಚದ ಎಲ್ಲ ಮಕ್ಕಳನ್ನು ಕರ್ತನೆ ಶಾಂತಿ ಸಮಾಧಾನ ಕೊಡು ದಯಪಾಲಿಸು. ಕರ್ತನೆ ಪ್ರಾರ್ಥನೆ ಮಾಡಿರಿ, ಎಡಬಿಡದೆ ಪ್ರಾರ್ಥನೆ ಮಾಡಿರಿ, ಎಚ್ಚರವಾಗಿ ಪ್ರಾರ್ಥನೆ ಮಾಡಿರಿ ಅಂತ ಹೇಳಿದ ದೇವಾದನಿಗೆ ಸ್ತೋತ್ರ. ಪ್ರತಿಯೊಬ್ಬರು ಪ್ರಾರ್ಥನೆಯಲ್ಲಿ ವಾಕ್ಯದಲ್ಲಿ ಹೆಚ್ಚಾಗಿ ಬೆಳಿಬೇಕು ದೇವಾದನಿಗೆ ಸ್ತೋತ್ರ. ಪ್ರಾರ್ಥನೆಯಿಂದ ಅನೇಕ ಮಕ್ಕಳಿಗೆ ಈ ದಿನಗಳಲ್ಲಿ ಬಿಡುಗಡೆ ಆಗಬೇಕು ದೇವಾದನಿಗೆ ಸ್ತೋತ್ರ. ಪ್ರತಿಯೊಬ್ಬರು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತೌಕ ಪಡಬೇಕು ದೇವಾದನಿಗೆ ಸ್ತೋತ್ರ. ಎಲ್ಲ ಮಕ್ಕಳು ಕರ್ತನೆ ದಿನಗಳಲ್ಲಿ ರಕ್ಷಣೆ ಹೊಂದುವಂತೆ ಎಲ್ಲ ಮಕ್ಕಳಿಗೆ ಈ ದಿನಗಳಲ್ಲಿ ಮುಟ್ಟು ದೇವಾದನಿಗೆ ಸ್ತೋತ್ರ. ಹಾಗೆ ಮಾಡ್ತೀವಿ ನಂಬಿಕೆ ನಮಗಿದೆ ಕರ್ತನೆ. ಪ್ರಾರ್ಥನೆ ಕೇಳಿ ಸದುತ್ತರ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಮಾನಿಸಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಕೇಳ್ತಾನೆ ತಂದೆ, ಆಮೇನ್. ಪ್ರೈಸ್ ದಿ ಲಾರ್ಡ್.